ಸೊ ಗಾಯ್ಸ್, ನಾವಿವಾಗ ನೋಡೋಕೆ ಹೊರಡ್ತಿರೋದು ಜಗತ್ತಿನ 7 ಅದ್ಭುತದಲ್ಲಿ ಮೊದಲನೇದು ರೋಮ್ ಕೊಲೋಸಿಯಂ. ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಫಸ್ಟ್ ಒನ್ ನೋಡೋಕೆ ಹೊರಟಿದ್ದೀವಿ. ಇಲ್ಲಿಂದ 3 hours ಟ್ರೈನಲ್ಲಿ ಹೋಗಬೇಕು. ಸೊ ಹೊರಡೋಣ, ಲೆಟ್ಸ್ ಗೋ. ಸೊ ಗಾಯ್ಸ್, ನಾವಿವಾಗಿದ್ದೀವಿ ಅಲ್ತಾರೆ ಡೆಲ್ಲಾ ಪ್ಯಾಟ್ರಿಯಾ ಅಲ್ಲಿ. ಸೊ ಯಾರೇ ಆದರೂ ಇಟಲಿ ರೋಮ್ ಕೊಲೋಸಿಯಂಗೆ ಬರ್ತಾರೆ ಅಂತ ಹೇಳಿದ್ರೆ ಅದ್ರ ಪಕ್ಕದಲ್ಲಿರುವಂತಹ ಸ್ಟ್ರಕ್ಚರೇ ಇದು. ಈ ಸ್ಟ್ರಕ್ಚರ್ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಈ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನಾವು 1800 ಇಯರ್ಗೆ ಹೋಗ್ಬೇಕಾಗುತ್ತೆ. ಇವಾಗ ನಡೀತಿರೋದು 2026. ಸೊ 1800 ಇಯರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಟಾಲಿಯನ್ ಕಂಟ್ರಿ ಇನ್ನೂ ಕಂಟ್ರಿ ಆಗಿರಲ್ಲ, ಕಿಂಗ್ಡಮ್ಸ್ ಸ್ಟೇಟ್ಸ್ ಆಗಿ ಉಳ್ಕೊಂಡಿರುತ್ತೆ. ಸೊ ಅವಾಗ ಎಲ್ಲ ಸ್ಟೇಟ್ಸ್ ಅವರು ಏನು ಮಾಡ್ತಾರೆ, ಈ ಇಟಲಿನ ಫಾರ್ಮ್ ಮಾಡಬೇಕು ಅಂತ ಹೇಳಿ ಇಟಾಲಿಯನ್ ಯೂನಿಫಿಕೇಶನ್ ಅಂತ ಮಾಡ್ತಾರೆ. ಆ ಇಟಾಲಿಯನ್ ಯೂನಿಫಿಕೇಶನ್ ಅಲ್ಲಿ ಮೊದಲನೇ ರಾಜ ಯಾರಾಗ್ತಾರೆ ಅಂತ ಹೇಳಿದ್ರೆ ವಿಕ್ಟೋರಿಯಾ ಇಮ್ಯಾನ್ಯುಯಲ್ II. ಸೊ ಅವ್ರ ನೆನಪಿಗಾಗಿ ಕಟ್ಟಿರುವಂತಹ ಸ್ಟ್ರಕ್ಚರೇ ಇದು. ಮತ್ತೆ ಈ ಸ್ಟ್ರಕ್ಚರ್ ಏನು ನೋಡ್ತೀರಾ, ಈ ಸ್ಟ್ರಕ್ಚರ್ ಕಂಪ್ಲೀಟ್ ಮಾರ್ಬಲ್ ಅಲ್ಲಿ ಮಾಡಿರುವಂತಹ ಸ್ಟ್ರಕ್ಚರ್. ಇವ್ರನ್ನೇನು ನೋಡ್ತಾ ಇದ್ದೀರಾ ಅಲ್ವಾ, ನಾವೊಂದು ½ an hour ಇಂದ ನೋಡ್ತಾ ಇದ್ದೀವಿ ಏನು ಮಾಡ್ತಾರೆ ಇವರು ಅಂತ. 1 ಸೆಕೆಂಡ್ ಕೂಡ ಅಳ್ಳಾಡ್ತಿಲ್ಲ ಇವರು. ಸೊ ಹಾಗೆ ನಿಂತಿದ್ದಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತಿರ್ತಾರೆ. ಮೇ ಬಿ ದೀಪ ಆರೋವರೆಗೂ ಇದರಲ್ಲಿ ದೀಪ ಇದೆ. ಸೊ ಈ ಸ್ಟ್ರಕ್ಚರ್ನ ಇಟಾಲಿಯನ್ಸ್ ವೆಡ್ಡಿಂಗ್ ಕೇಕ್ ಅಂತ ಸಹ ಕರೀತಾರೆ. ಏನಕ್ಕೆ ಅಂತ ಹೇಳಿದ್ರೆ, ನೋಡ್ತಾ ಇದ್ರೆ ನೀವು ಲೇಯರ್ 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 ವೆಡ್ಡಿಂಗ್ ಕೇಕ್ ಥರ ಸ್ಟ್ರಕ್ಚರ್ ಕಟ್ ಆಗಿದೆ. ಸೊ ಇನ್ನು ಕೆಳಗಡೆ 2 cuts ಇದೆ. ಸೊ ಇದಕ್ಕೆ ಇಟಾಲಿಯನ್ಸ್ ಇದನ್ನ ವೆಡ್ಡಿಂಗ್ ಕೇಕ್ ಅಂತ ಸಹ ಕರೀತಾರೆ. ಏನಕ್ಕಂತ ಹೇಳಿದ್ರೆ ವೈಟ್ ಕಲರ್ ಸಹ ಇದೆ. ಸೊ ನಿಮ್ಗೆ ಅರ್ಥ ಆಗ್ತಿರುತ್ತೆ. ವಿಡಿಯೋ ತೆಗಿತಾ ಇದ್ದೆ ಅಂತಾನೆ ಬಂದ್ಬಿಟ್ಟಿದೆ ಅನ್ಸುತ್ತೆ ಇಲ್ಲಿಗೆ. ಇದು ಇವಾಗ ಜಸ್ಟ್ ಬಂದು ಹಾರು ಇಲ್ಲೇ ಕುತ್ಕೊಳ್ತು ನನ್ನ ಮುಂದೆ. ಎಷ್ಟು ಹತ್ರ ಇದೆ ನೋಡಿ. ಸೊ 2000 ವರ್ಷಗಳ ಹಿಂದೆ ಏನ್ಷಿಯಂಟ್ ರೋಮನ್ಸ್ ಏನು ಮಾಡ್ತಾರೆ, ಒಂದು ಸ್ಟ್ರಕ್ಚರ್ನ ಕಟ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿನ ಜನಗಳು ಏನೇನಿದ್ದಾರೆ, ಸೊ ಪೊಲಿಟಿಕಲ್ ಪವರ್ ಆಗಿ ಕನ್ವರ್ಟ್ ಮಾಡೋದಕ್ಕೆ, ಅದನ್ನ ಇಲ್ಲಿನ ಜನಗಳನ್ನ ಮನಸೆಳೆಯೋದಕ್ಕೆ, ಸೊ ಅವ್ರಿಗೊಂದು ಆಕರ್ಷಕವಾಗಿ ಒಂದು ಪ್ಲಾಟ್ಫಾರ್ಮ್ ತೋರಿಸೋದಕ್ಕೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಒಂದು ಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ತಾರೆ. ಯಾವ ಥರ, ಸ್ಟೇಡಿಯಂ ಥರ. ಆ ಸ್ಟೇಡಿಯಂ ಅಂದರೆ ಅರೇನಾ ಅಥವಾ ಸ್ಟೇಡಿಯಂ ಹೇಗಾದರೂ ಕರಿಬೋದು. ಸೊ ಆ ಸ್ಟೇಡಿಯಂ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ಬಂದು ಒಟ್ಟಿಗೆ ಫ್ರೀಯಾಗಿ, ದುಡ್ಡು ಕೊಟ್ಟಲ್ಲ, ಫ್ರೀಯಾಗಿ ಒಂದು ಕಡೆ ಸೇರ್ತಾರೆ. ಸೊ ಆವಾಗ ಆ ಪಾಲಿಟಿಕ್ಸ್ ಬಗ್ಗೆ ಕೂಡ ಅವರು ಎಕ್ಸ್ಪ್ಲೇನ್ ಮಾಡ್ಬೋದು, ಮತ್ತು ಅಲ್ಲಿನ ಜನಗಳಿಗೆ ಎಲ್ಲರೂ ರೀಚ್ ಮಾಡ್ಬೋದು, ಆ ಇನ್ಫಾರ್ಮೇಷನ್ ಕೊಡ್ಬೋದು. ಅವ್ರು ಏನೇ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿದ್ರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು. ಅದಕ್ಕಾಗಿ ಒಂದು ಸ್ಟ್ರಕ್ಚರ್ನ ಕಟ್ತಾರೆ. ಸೊ ನಾವಿವಾಗ ಆ ಸ್ಟ್ರಕ್ಚರ್ ಮುಂದೆನೇ ಇದ್ದೀವಿ. ಅದೇ 7 ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಒಂದು. ಸೊ ಈ ಸ್ಟ್ರಕ್ಚರ್ ಮುಂದೆ ಎಲ್ಲರೂ ಫೋಟೋಸ್ ವಿಡಿಯೋಸ್ ತಗೊಳ್ತಾರೆ ಬರೀ ಈಚೆಯಿಂದ. ಸೊ ಐಕಾನಿಕ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಬರೀ ಈಚೆಯಿಂದ ಫೋಟೋಸ್ ತಕೊಂಡು ಅಪ್ಪ ಹೋದ್ರೆ ಸಾಕಪ್ಪ, ನೋಡಿದ್ರೆ ಸಾಕಪ್ಪ. ಆ್ಯಕ್ಚುಲಾಗಿ ಇಲ್ಲಿಂದ ನೋಡಿದ್ರೇ ವಾವ್ ಅನಿಸುತ್ತೆ. ಅಷ್ಟು ದೊಡ್ಡ ಬಿಲ್ಡಿಂಗ್ ಇದು, ಅಷ್ಟು ದೊಡ್ಡ ಮ್ಯಾಸಿವ್ ಸ್ಟ್ರಕ್ಚರ್ ಇದು. ಆ್ಯಕ್ಚುಲಾಗಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಮೆಷರ್ ಮಾಡಿದ್ರೆ ಅರೌಂಡ್ 2 acres ಮಿನಿಮಮ್ ಬರುತ್ತಿದ್ದು. ಸೊ ಇದ್ರ ಒಳಗೆ ನಡೀತಿತ್ತು, ಓಕೆನಾ. ಇದ್ರ ಒಳಗೆ ಏನೇನು ಮಾಡ್ತಿದ್ರು, ಈ ಐಕಾನಿಕ್ ಸ್ಟ್ರಕ್ಚರ್ ಕಟ್ಟಿದ್ರು, ಬಟ್ ಒಳಗೆ ಏನು ನಡೀತಿತ್ತು ಗೊತ್ತಾಗ್ಬೇಕಲ್ವಾ, ಅದನ್ನು ತಿಳ್ಕೊಳ್ಳೋಣ ಇವತ್ತು. ಸೊ ನಾವು ಒಳಗೆ ಹೋಗ್ಬೇಕು ಅಂದರೆ ಸಹ ಇದಕ್ಕೂ ಟಿಕೆಟ್ ಇದೆ. ಟಿಕೆಟ್ ಪ್ರೈಸ್ ಬಂದು 1800 rupees ಆಗುತ್ತೆ, ಆಲ್ಮೋಸ್ಟ್ 18 euros ಆಗುತ್ತೆ. ಸೊ ಅದಕ್ಕೂ ಸಹ
ಪಾಸ್ಪೋರ್ಟ್ ಅಥವಾ ರೆಸಿಡೆನ್ಸ್ ಕಾರ್ಡ್ನ ಸಬ್ಮಿಟ್ ಮಾಡಿದ್ರೆ ಟಿಕೆಟ್ನ ಕೊಡ್ತಾರೆ. ಟಿಕೆಟ್ ತೊಗೊಂಡು ಒಳಗೆ ಹೋಗ್ಬೋದು. ಲೆಟ್ಸ್ ಗೋ. What about me? I have also Italian visa. No, visa no. Visa no? You must show this one. I have permesso di soggiorno. This one? Ricevuta. No. We must see this. ನನಗೆ ಜಸ್ಟ್ €2 ಪರ್ಮಿಸೋ ದಿ ಸೊಜೋರ್ನೋ ಇಲ್ಲ ಅಂತ ಹೇಳಿ ಇವರಿಗೆ €18 ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬಂದಿದ ತಕ್ಷಣ ಪರ್ಮಿಟ್ ಕಾರ್ಡ್ನ ಆದಷ್ಟು ಬೇಗ ಮಾಡಿಸ್ಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ₹200 ₹1,800 ಇಂಟರ್ನ್ಯಾಷನಲ್ ಯಾರೇ ಆಗಲಿ, ನಮ್ಮ ಕಂಟ್ರಿಗೆ ಯಾರಾದರೂ ಫಾರಿನರ್ಸ್ ಬಂದರೂ ನಾವು ಅಷ್ಟೇ ಚಾರ್ಜ್ ಮಾಡ್ತೀವಿ. ಸೊ ಇವರು ಅಷ್ಟೇ ಚಾರ್ಜ್ ಮಾಡ್ತಿದ್ದಾರೆ. ಸೊ ಇಷ್ಟೇ ಡಿಫ್ರೆನ್ಸ್. ನಾವಿವಾಗ ಎಂಟರ್ ಆಗ್ತಿದ್ದೀವಿ 7 ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಒಂದು, ಅದೇ ಕೊಲೋಸಿಯಂ. ನೋಡಿ, ಕಟ್ಟಿದ್ರು ಸುಮ್ಮನೆ ಕಟ್ಟಿರಲಿಲ್ಲ. 50,000 ಜನ ಸೀಟಿಂಗ್ ಇರುವಂತಹ ಕೆಪಾಸಿಟಿ ಇರುವಂತಹ ಸ್ಟೇಡಿಯಂನ ಕಟ್ಟಿದ್ರು. ಸೊ ನೀವಿಲ್ಲೇನು ನೋಡ್ತಾ ಇದ್ದೀರಲ್ವಾ, ಇಷ್ಟು ಮಾತ್ರ ಸ್ಟೇರ್ ಕೇಸ್ ಪಾರ್ಟ್ ಉಳ್ಕೊಂಡಿದೆ ಅಷ್ಟೇ, ಇನ್ನೆಲ್ಲೂ ಉಳ್ಕೊಂಡಿಲ್ಲ. ಈ ಥರ ಸ್ಟೇರ್ಸ್ ಕಂಪ್ಲೀಟ್ ಸ್ಟೇಡಿಯಂ ಎಲ್ಲಿ ನೋಡಿದ್ರು ಅಲ್ಲೆಲ್ಲ ಕಡೆ ಅದೇ ಥರ ಸ್ಟೇರ್ಸ್ ಇದ್ದಿದ್ದು. ಸೊ ಓವರ್ ದ ಪೀರಿಯಡ್ ಲೆಚ್ಚೆ ನೋಡಿ, ಲೆಕ್ಕ ಹಾಕ್ಕೊಳ್ಳಿ ನೀವೇ, 2,000 ವರ್ಷಗಳ ಹಿಂದೆ ಅಂತ ಹೇಳಿದ್ರೆ ಇದೆಲ್ಲ ಎಲ್ಲಿರುತ್ತೆ? ಸೊ ಯಾವುದೂ ಇಲ್ಲ, ಸ್ಟೇರ್ಸ್ ಯಾವುದೂ ಇಲ್ಲ. ಇದನ್ನೆಲ್ಲ ಪಾಲಿಟಿಕಲ್ ಟೂಲ್ ಆಗೋದಕ್ಕೆ ಕಟ್ಟಿದ್ರು. ಸೊ ಜನರನ್ನ ಸೇರಿಸೋದಕ್ಕೆ ಕಟ್ಟಿದ್ರು ಅಂತ ಹೇಳಿದೆ. ಬಟ್ ಜನರನ್ನ ಸೇರಿಸಿ ಏನು ಮಾಡ್ತಿದ್ರು ಅನ್ನೋದು ಅಸಲಿ ಪ್ರಶ್ನೆ. ಸೊ ಏನು ಮಾಡ್ತಿದ್ರಪ್ಪ ಅಂತ ಕೇಳಿದ್ರೆ ಬನ್ನಿ ಇವಾಗ ಹೇಳ್ತೀನಿ. ಒಂದು ಆಂಫಿ ಥಿಯೇಟರ್ ಥರ ಮಾಡಿ ಎಲ್ರೂ ಎಂಟರ್ಟೈನ್ಮೆಂಟ್ಗೋಸ್ಕರ ಕನ್ವರ್ಟ್ ಮಾಡಿ ಅವ್ರಿಗೆ ಪಾಲಿಟಿಕ್ಸ್ನ ತುಂಬಿ ಮತ್ತು ಅವ್ರನ್ನ ಫ್ರೀಯಾಗಿ ಏನಾದರೂ ಒಂದು ಮಾಡಬೇಕು ಅಂದರೆ, ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು, ಜನರನ್ನ ಸೇರಿಸ್ಬೇಕು ಅಂತ ಮಾಡಿದ್ದಂತಹ ಅರೇನಾ ಇದು. ಫಸ್ಟ್ ಇದು ಹೀಗಿರಲಿಲ್ಲ ಆ್ಯಕ್ಚುಲಾಗಿ. ಇದೆಲ್ಲ ಈ ಪಿಲ್ಲರ್ಸ್ ಕಟ್ಟೋದಕ್ಕಿಂತ ಮುಂಚೆ ಫಸ್ಟು ಇದರಲ್ಲಿ ಗ್ಲಾಡಿಯೇಟರ್ಸ್ ಫೈಟ್ ನಡೀತಿರುತ್ತೆ. ಗ್ಲಾಡಿಯೇಟರ್ಸ್ ಫೈಟ್ ಆದಮೇಲೆ ಬ್ಯಾಟಲ್ಸ್ ನಡೆಯುತ್ತೆ. ಬ್ಯಾಟಲ್ಸ್ ಏನಂದರೆ ಶಿಪ್, ಇಲ್ಲಿ ಕಂಪ್ಲೀಟ್ ಅಲ್ಲಿ ಟನಲ್ಸ್ ಏನೇನು ನೋಡ್ತಾ ಇದ್ದೀರಲ್ವಾ, ಈ ಕಂಪ್ಲೀಟ್ ಚಿಕ್ಕ ಒಂದೊಂದು ಟನಲ್ಸಿಂದ ಅಲ್ಲಿಂದ ವಾಟರ್ ಬಿಟ್ಟು ಈ ಫುಲ್ ಸ್ಟೇಡಿಯಂನ ಈ ಸೆಂಟರ್ ಪಾರ್ಟ್ನ ವಾಟರಲ್ಲಿ ತುಂಬಿಸಿ ಶಿಪ್ಸ್ನ ಬಿಡ್ತಿದ್ರು. ಒಬ್ಬೊಬ್ರದ್ದು ವಾರಿಯರ್ಸ್ದು ಶಿಪ್ಸ್ನ ಬಿಟ್ಟು ಶಿಪ್ಸ್ ಜೊತೆ ಫೈಟ್ ಆಗೋದಕ್ಕೆ ಬಿಡ್ತಿದ್ರು ಆ್ಯಕ್ಚುಲಾಗಿ. ಅದಾದಮೇಲೆ ಅನಿಮಲ್ಸ್ನ ಕರ್ಕೊಂಬಂದು ಅನಿಮಲ್ಸ್ನ ಕೊಲ್ಲೋದು, ಮತ್ತು ಅದನ್ನ ಹಿಂಸೆ ಕೊಡೋದು, ಮತ್ತು ಅದ್ರ ಜೊತೆ ಫೈಟ್ ಮಾಡಿಸೋದು, ಮನೋರಂಜನೆಗೋಸ್ಕರ ಏನೇನು ಮಾಡಬೇಕೋ ಈ ಸಿಟಿಸನ್ಸ್ಗೆ ಎಲ್ಲ ಮಾಡ್ತಿದ್ರು. ಸೊ ಇದು ಇಲ್ಲಿನ ಈ ಸ್ಟೇಡಿಯಂನ ಮಾಹಿತಿ. ಇದನ್ನೆಲ್ಲ ಬೇರೆ ಯಾರೋ ಬಂದು ಡೆಸ್ಟ್ರಾಯ್ ಮಾಡಿಲ್ಲ ಅಥವಾ ಬಾಂಬ್ಸ್ ಹಾಕಿಲ್ಲ, ಎಕ್ಸ್ಪ್ಲೋಸಿವ್ ಅದೆಲ್ಲ ಏನೂ ಅಲ್ಲ. ಎಲ್ಲ 2,000 ವರ್ಷಗಳಿಂದ ಕಟ್ಟಿದ್ದಲ್ವಾ. ಸೊ ಅರ್ಥ್ಕ್ವೇಕ್ 2 ಸರಿ ಮೇಜರ್ ಆಗುತ್ತೆ. 847 AD ಒಂದು ಸರಿ, ಮತ್ತು 1347 AD ಒಂದು ಸರಿ ಮೇಜರ್ ಅರ್ಥ್ಕ್ವೇಕ್ ಆಗುತ್ತೆ. ಆವಾಗ ಕೊಲ್ಯಾಪ್ಸ್ ಆಗಿರುವಂತಹ ಸ್ಟ್ರಕ್ಚರ್ ಇದು. ಸೊ ಯಾರು ಎಕ್ಸ್ಪ್ಲೋಸಿವ್ ಆಗಲಿ, ಬಾಂಬ್ಸ್ಗಳಾಗಲಿ ಸೊ ಡೆಸ್ಟ್ರಾಯ್ ಮಾಡಲಿಲ್ಲ, ಯಾರು ಡೆಸ್ಟ್ರಾಯ್ ಮಾಡೋದಕ್ಕೆ ಟ್ರೈ ಮಾಡಲಿಲ್ಲ ಇದನ್ನು. ಅದಾಗದೇ ಹೀಗಾಗಿರೋದಷ್ಟೇ ಇದು. ನಾವಿವಾಗ 2ನೇ ಪ್ಲೇಸ್ ಮುಗಿದ ಮೇಲೆ 3ನೇ ಪ್ಲೇಸಿಗೆ ಹೊರಟಿದ್ದೀವಿ. ರೋಮ್ ಅಂತ ಹೇಳಿದ್ರೆ ನಾವು ರೋಮಿಗೆ ಬಂದಮೇಲೆ ಮಿನಿಮಮ್ ಅಂದರೂ ಇಲ್ಲಿ ಒಂದು 3 to 5 ಪ್ಲೇಸಸ್ ಇದೆ. ಆ ಪ್ಲೇಸಸ್ನ ವಿಸಿಟ್ ಮಾಡಲೇಬೇಕು, ಆ ಥರ ಪ್ಲೇಸಸ್ ಇರೋದು. ಸೊ ಇವಾಗ ನಾವು 2 ಪ್ಲೇಸಸ್ ವಿಸಿಟ್ ಮಾಡಿದ್ದೀವಿ, ಮೇಯ್ನ್ ಐಕಾನಿಕ್ ಪ್ಲೇಸಸ್. ಸೊ ಇವತ್ತು ಕೊನೆಯದಾಗಿ ನಾವು ನೋಡ್ತಿರೋ 3rd ಪ್ಲೇಸ್ ಬಂದು ತ್ರೇವಿ ಫೌಂಟೇನ್ ಅಂತ. ಅಲ್ಲಿ ಹೋದ್ಮೇಲೆ ನಿಮಗೆ ಅದ್ರ ಮಾಹಿತಿ ತಿಳಿಸ್ತೀನಿ. ಲೆಟ್ಸ್ ಗೋ. ಪರ್ಮಿಟ್ ಕಾರ್ಡಲ್ಲಿ ಫ್ರೀಯಾಗಿ ಹೋಗ್ಬೋದಾ ಅಂತ ನೋಡ್ತಾ ಇದ್ದೀನಿ. ನೋಡ, ಐ ಆಮ್ ಅ ಸ್ಟೂಡೆಂಟ್, I have Italian. Okay, if you want to, you can pay €2 for going inside. ಸೊ ನಾನು ಇಲ್ಲಿಗೆ 3 times ಬಂದಿದ್ದೀನಿ ಆ್ಯಕ್ಚುಲಾಗಿ. ಟಿಕೆಟ್ ಇರಲಿಲ್ಲ, ಇವಾಗ €2 ಮಾಡಿದ್ದಾರೆ. ಬಟ್ ಸ್ಟಿಲ್ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ನಾವೇನಾದರೂ ಇಟಲಿಗೆ ಬಂದು ರೋಮಿಗೆ ಬಂದು ಈ ಪ್ಲೇಸ್ನ ವಿಸಿಟ್ ಮಾಡಲಿಲ್ಲ ಅಂತ ಹೇಳಿದ್ರೆ
ಅದೊಂದು ಶಾಪ ಥರ ಆಗ್ಬಿಡುತ್ತೆ ಆ್ಯಕ್ಚುಲಾಗಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಬಂದಿದ್ದ ಜನರು ಎಲ್ಲರೂ ಒಂದು ಅಭ್ಯಾಸನ ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ಫೌಂಟೇನ್ ಇದೆ, ನಾವು ಅದೇ ಫೌಂಟೇನ್ಗೆ ಇವಾಗ ಹೋಗ್ತಾ ಇರೋದು. ಫೇಮಸ್ ಫೌಂಟೇನ್, ಯಾರೇ ಬಂದರೂ ಇಲ್ಲಿಗೆ ವಿಸಿಟ್ ಮಾಡೇ ಮಾಡ್ತಾರೆ. ಸೊ ಒಂದು ಕಾಯಿನ್ ತಗೊಂಡು ಅದ್ರೊಳಗೆ ಹಾಕೋದು ಪದ್ಧತಿ. ಏನಕ್ಕಪ್ಪ ಅದ್ರೊಳಗೆ ಹಾಕೋದು ಅಂತ ಹೇಳಿದ್ರೆ ಇವಾಗ ಈ ಸರಿ ಹಾಕಿದ್ಮೇಲೆ ನೆಕ್ಸ್ಟ್ ಟೈಮ್ ಪಕ್ಕ ನಾವು ರೋಮ್ಗೆ ಬಂದೇ ಬರ್ತೀವಿ, ಇಟ್ಲಿನ ವಿಸಿಟ್ ಮಾಡೇ ಮಾಡ್ತೀವಿ ಅನ್ನೋ ನಂಬಿಕೆ. ಸೊ ನಾವು ಆ ಥರ ಫೌಂಟೇನ್, ಅಷ್ಟು ಐಕಾನಿಕ್ ಪ್ಲೇಸಿಗೆ ನಾವಿವಾಗ ಹೋಗ್ತಾ ಇದ್ದೀವಿ. ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇವಾಗ ಅದೇ ಫೌಂಟೇನ್ ಇಲ್ಲಿದೆ ನೋಡಿ. ನೋಡ್ತಾ ಇದ್ದೀರಾ ಜನರು ಹೇಗೆ ಹುಚ್ಚೆದ್ದು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿ. ಮಸ್ಟ್ ವಿಸಿಟ್ ಪ್ಲೇಸ್ ಇದು, ಮಸ್ಟ್ ವಿಸಿಟ್ ಪ್ಲೇಸ್. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯೂಶುವಲ್ ಆಗಿ ಎಲ್ಲರೂ ಇಲ್ಲಿ ಸಿಗೋ ಹೋಟೆಲ್ಸ್ಗೆ ಜಾಸ್ತಿ ರಶ್ ಆ್ಯಕ್ಚುಲ್ ಆಗಿ ಇಲ್ಲಿ ಸಿಗೋ ಹೋಟೆಲ್ಸ್ಗೆ. ಯಾಕೆಂದರೆ ಈ ಫೌಂಟೇನ್ ವ್ಯೂ ಇರುತ್ತೆ ಅವ್ರ ರೂಮಿಂದ ಅಂತ ಹೇಳಿ. ಆ್ಯಕ್ಚುಲ್ ಆಗಿ ಇದು 50 euros ಅಂದರೆ 5000 rupees 4000 rupeesಗೆ ಸಿಗುತ್ತೆ ಈ ಹೋಟೆಲ್. ಆ್ಯಕ್ಚುಲ್ ಆಗಿ ನಾವು ಒಂದ್ಸರಿ ಚೆಕ್ ಮಾಡಿದ್ವಿ ಈ ಹೋಟೆಲ್ ಫಾಂಟಾನಾ ಅಂತ ಹೇಳಿ. ಸೊ ಯಾರಾದರೂ ಇಲ್ಲಿಗೆ ಬರೋದಕ್ಕೆ ಟ್ರೈ ಮಾಡ್ತಿದ್ರೆ ರೋಮ್ಗೆ ಏನಾದರೂ, ಆಲ್ಮೋಸ್ಟ್ ರೂಮ್ಸ್ನ ಇಲ್ಲಿಗೆ ಬುಕ್ ಮಾಡೋದಕ್ಕೆ ಟ್ರೈ ಮಾಡಿ, ಅಥವಾ ಕೊಲೋಸಿಯಂ ಹತ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆನಾ? ನೀವು ಕೇಳ್ಬೋದು ಇದೆಲ್ಲ ನಿಜಾನೇನಪ್ಪ, ನೀನು ಸುಮ್ಮನೆ ಹೇಳ್ತಾ ಇದೆಯಾ, ಈ ಕಾಯಿನ್ ಹಾಕಿದ್ರೆ ನಾವು ನೆಕ್ಸ್ಟ್ ಟೈಮ್ ಬರ್ತೀವ ಅಂತ ಎಲ್ಲ. ನಾನು ಇದು 3ನೇ ಸರಿ ಬರ್ತಿರೋದು. ನಾನು 2 ಸರಿನೂ ಹಾಕಿದ್ದೀನಿ, ಗೊತ್ತಿಲ್ಲ. ನಾನು ಜಸ್ಟ್ ಬಿಲೀಫ್ ಅಷ್ಟೇ, ಹಾಕ್ತಾ ಇದ್ದೀನಿ. ನೋಡೋಣ, ಇದು ಇವಾಗೂ ಹಾಕ್ತೀನಿ, ಇವಾಗ ಹಾಕಿಲ್ಲ ಅಂದರೆ ಅದು ಬೇಜಾರಾಗುತ್ತೆ. ಹಾಕೋಣ, ಇಲ್ಲಿಗೆ ಬಂದಿದ್ದೀವಿ. ಲೆಟ್ಸ್ ಗೋ. ಬೋಲೋ ಭಾರತ್ ಮಾತಾ ಕೀ. ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಸೊ ಗೈಸ್, ಇವತ್ತಿಗೆ ಇಷ್ಟೇ. ಇದೆಲ್ಲ ಏನಕ್ಕೆ ಅಂತ ನಿಮ್ಗೆ ಗೊತ್ತಲ್ವಾ? ಏನಕ್ಕೆ ಹೇಳಿ? ನಮ್ಮ ಮಮ್ಮಿಗೋಸ್ಕರ.